ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು AMS ಕನ್ನಡ. ಅಕ್ಕಿಯನ್ನು ತಂದು ಸ್ವಲ್ಪ ದಿವಸಕ್ಕೆ ಅಕ್ಕಿಯಲ್ಲಿ ಕಪ್ ಕಲರ್ ನುಷಿ ಮತ್ತು ಹುಳುಗಳಾಗ್ಬಿಡುತ್ತೆ. ಅವುಗಳನ್ನು ಕ್ಲೀನ್ ಮಾಡೋದು ತುಂಬಾ ಕಷ್ಟ. ಆ ರೀತಿ ಅಕ್ಕಿಯಲ್ಲಿ ಹುಳ ಮತ್ತು ನುಷಿಗಳಾಗಬಾರ್ದು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಚಿಕ್ಕ ಗ್ಲಾಸಲ್ಲಿ 2 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಟೀ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಕುದಿಸಿ ಒಂದು ಟೀ ಡಿಕಾಕ್ಷನನ್ನು ರೆಡಿ ಮಾಡ್ಕೋಬೇಕು. ನೋಡ್ಬೋದು, ಇಲ್ಲಿ ಡಿಕಾಕ್ಷನ್ ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ಇದನ್ನ ಇವಾಗ ನಾನು ಒಂದು ಕಪ್ಪಿಗೆ ಸೋಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಇವಾಗ ಒಂದು ಅರ್ಧ ಹೋಳು ಲಿಂಬೆಹಣ್ಣು ಅಥವಾ ಒಂದು 2 ಸ್ಪೂನಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಇದನ್ನು ಕುಡಿಯೋದ್ರಿಂದ ಸ್ನೇಹಿತರೆ ಹೊಟ್ಟೆ ನೋವು, ಡಿಸೆಂಟ್ರಿ, ಲೂಸ್ ಮೋಷನ್ ಏನಿದೆ ಅಲ್ಲ, ಬೇಗ ಅಂದರೆ ಬೇಗನೆ ಕಡಿಮೆ ಆಗುತ್ತೆ. ಲೂಸ್ ಮೋಷನ್ಗೆ ಇದು ಒಂದು ಪವರ್ಫುಲ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ದೊಡ್ಡವರಿಂದ ಹಿಡಿದು ಚಿಕ್ಕವ್ರ ತನಕ ಕುಡಿಬೋದು. ಯಾವುದೇ ರೀತಿಯಾದಂಥ ಸೈಡ್ ಇಫೆಕ್ಟ್ ಇಲ್ಲ. ದಿನಕ್ಕೆ ಒಂದು 2 ರಿಂದ 3 ಸರಿ ಇದನ್ನು ಕುಡಿಯೋದ್ರಿಂದ ಲೂಸ್ ಮೋಷನ್ ಏನಿದೆ ಅಲ್ಲ, ಬೇಗ ಅಂದರೆ ಬೇಗನೆ ಕಡಿಮೆ ಆಗುತ್ತೆ. ಇದು ಲೂಸ್ ಮೋಷನ್ಗೆ ಒಂದು ಪವರ್ಫುಲ್ ರೆಮಿಡಿ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ ನೋಡಿ. ಅಕ್ಕಿಯನ್ನು ತಂದು ಸ್ವಲ್ಪ ದಿವಸಕ್ಕೆ ಅಕ್ಕಿಯಲ್ಲಿ ನುಷಿ ಮತ್ತು ಹುಳುಗಳಾಗ್ಬಿಡುತ್ತೆ. ಅವುಗಳನ್ನು ಕ್ಲೀನ್ ಮಾಡೋದು ತುಂಬಾ ಕಷ್ಟ. ಎಷ್ಟೇ ಕ್ಲೀನ್ ಮಾಡಿದ್ರೂ ಹುಳ ಮತ್ತು ನುಷಿಗಳು ಹೋಗೋದೇ ಇಲ್ಲ. ಆ ರೀತಿ ಅಕ್ಕಿಯಲ್ಲಿ ಹುಳ ಮತ್ತು ನುಷಿಗಳಾಗಬಾರ್ದು ಅಂತಂದರೆ ಎಲ್ಲರ ಮನೆಯಲ್ಲೂ ಸರ್ವೇ ಸಾಮಾನ್ಯ ಪಲಾವ್ ಎಲೆ ಇದ್ದೇ ಇರುತ್ತೆ. ಪಲಾವ್ ಎಲೆಯನ್ನು ಈ ರೀತಿ ಅಕ್ಕಿ ಡಬ್ಬದಲ್ಲಿ ಹಾಕಿ ನಾವು ಅಕ್ಕಿಯನ್ನು ಸ್ಟೋರ್ ಮಾಡೋದ್ರಿಂದ ಅಕ್ಕಿಯಲ್ಲಿ ಕಪ್ ಕಲರ್ ನುಷಿ ಆಗಲಿ ಹುಳುಗಳಾಗಲಿ ಯಾವುದೂ ಆಗಲ್ಲ ಸ್ನೇಹಿತರೆ. ಇದು ತುಂಬಾ ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು. ನಾನು ಟ್ರೈ ಮಾಡಿ ನೋಡಿದ್ದೇನೆ, 100% ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ನಿಮ್ಮ ಹತ್ರ ಹಂಚಿಕೊಳ್ತಾ ಇದ್ದೇನೆ. ನೀವು ಕೂಡ ಈ ರೀತಿ ಅಕ್ಕಿಯಲ್ಲಿ ಪಲಾವ್ ಎಲೆಯನ್ನು ಹಾಕಿ ಅಕ್ಕಿಯನ್ನು ಸ್ಟೋರ್ ಮಾಡಿ ನೋಡಿ, ಹುಳುಗಳಂತೂ ಆಗೋದೇ ಇಲ್ಲ. ಒಂದು 15 ರಿಂದ 20 kg ಅಕ್ಕಿ ಡಬ್ಬದಲ್ಲಿ ಒಂದು 10 ರಿಂದ 12 ಪಲಾವ್ ಎಲೆಯನ್ನು ಹಾಕಿ ಸ್ಟೋರ್ ಮಾಡೋದ್ರಿಂದ ಅಕ್ಕಿಯಲ್ಲಿ ಹುಳುಗಳಾಗಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.